ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 65. ಮುಂಜಾನೆ 4 ಗಂಟೆ. ವರ್ಮಾ ಬಂಗಲೆಯ ಸುತ್ತಲಿದ್ದ ಗಿಡ ಬಳ್ಳಿಗಳ ಮೇಲೆ ಹಿಪ್ಪನಿ ಮುತ್ತುಗಳಂತೆ ಮೂಡಿತ್ತು. ಬಂಗಲೆ ಒಳಗಿದ್ದ ಆ ಪ್ರಶಾಂತತೆ ದೇವಸ್ಥಾನದ ಗರ್ಭಗುಡಿಯೊಳಗಿರುವಂತಹ ಭಾವನೆಯನ್ನು ಮೂಡಿಸುತ್ತಿತ್ತು. ಅಥರ್ವ ಮುಂಜಾನೆಯೇ ಎಚ್ಚರಗೊಂಡಿದ್ದನು. ಅವನು ಮೆಲ್ಲನೆ ತಲೆ ಎತ್ತಿ ನೋಡಿದಾಗ ನೆಲದ ಮೇಲೆ ಕೈಯನ್ನು ತಲೆಗೆ ಆಸರೆಯಾಗಿಟ್ಟುಕೊಂಡು ಮಲಗಿದ್ದ ನಕ್ಷತ್ರ ಗಾಢ ನಿದ್ದೆಯಲ್ಲಿದ್ದಳು. ತಂಪಾದ ಗಾಳಿಗೆ ಅವಳ ದೇಹ ಸ್ವಲ್ಪ ನಡುಗುತ್ತಿತ್ತು. ಅಥರ್ವ ಹಾಸಿಗೆಯಿಂದ ಮೆಲ್ಲನೆ ಕೆಳಗಿಳಿದನು. ಅವಳ ಮುಖದ ಮೇಲೆ ಬಿದ್ದಿದ್ದ ಕೂದಲನ್ನು ಮುಟ್ಟದೆ ಗಾಳಿಯಿಂದ ಮೆಲ್ಲನೆ ಸರಿಸಿದನು. ಹೇಗೆ ಇವಳಿಗೆ ಹೀಗೆ ಇರಲು ಸಾಧ್ಯ ಎಂದು ಅವನ ಮನಸ್ಸಿನಲ್ಲಿ ಆಶ್ಚರ್ಯ ಮೂಡಿತು. ಒಂದು ಹೊದಿಕೆಯನ್ನು ತೆಗೆದುಕೊಂಡು ಅವಳಿಗೆ ಹೊದಿಸಲು ಮುಂದಾದನು. ಆದರೆ ವ್ರತದ ನಿಯಮಗಳ ಪ್ರಕಾರ ಅವಳು ಅದನ್ನು ಒಪ್ಪುವುದಿಲ್ಲ ಎಂದು ತಿಳಿದು ಹೊದಿಕೆಯನ್ನು ಹೊದಿಸದೆ ಅವಳ ತಲೆಗೆ ಒಂದು ಸಣ್ಣ ದಿಂಬನ್ನು ಮೆಲ್ಲನೆ ತಂದಿಟ್ಟನು. ಸರಿಯಾಗಿ 4:15ಕ್ಕೆ ನಕ್ಷತ್ರ ಕಣ್ಣು ತೆರೆದಳು. ಎಚ್ಚರಗೊಂಡ ಕೂಡಲೇ ಅವಳು ಮೊದಲು ನೋಡಿದ್ದು ಎದುರುಗಡೆ ಕುಳಿತು ತನ್ನನ್ನೇ ಆರಾಧನೆಯಿಂದ ನೋಡುತ್ತಿದ್ದ ಅಥರ್ವನನ್ನು. ನಕ್ಷತ್ರ ಗಾಬರಿಯಿಂದ, ಅಯ್ಯೋ ಸರ್, ನೀವು ಯಾವಾಗ ಎದ್ದಿರಿ? ನಾನು ನಿದ್ದೆ ಮಾಡಿಬಿಟ್ಟೆನಾ? ವ್ರತದ 2ನೇ ದಿನ ಶುರುವಾಯಿತು. ನಾನು ಈಗಲೇ ಸ್ನಾನ ಮಾಡಿ ಪೂಜೆ ಮಾಡಬೇಕು ಎಂದು ಕಳವಳಗೊಂಡಳು. ಅಥರ್ವ ನಗುತ್ತಾ, ನಿಧಾನ ನಕ್ಷತ್ರ, ಇನ್ನೂ ಟೈಮ್ ಇದೆ. ನೆಲದ ಮೇಲೆ ಮಲಗಿ ಮೈ ಏನಾಗಿದೆ ನೋಡು, ಕೈಗಳೆಲ್ಲ ಕೆಂಪಗಾಗಿವೆ. ಇವತ್ತಿನಿಂದ ಬೆಡ್ ಮೇಲೆ ಮಲಗಿಕೋ, ದೇವರು ಏನೂ ಹೇಳಲ್ಲ ಎಂದನು. ನಕ್ಷತ್ರ ನಗುತ್ತಲೇ, ದೇವರು ಏನೂ ಹೇಳಲ್ಲ ಸರ್, ಆದರೆ ನನ್ನ ಮನಸ್ಸಾಕ್ಷಿ ಹೇಳುತ್ತೆ. ಈ 7 ದಿನವೂ ನನಗೆ ಹಾಸಿಗೆಯೇ ಈ ನೆಲನೇ. ಆಗಲೇ ಆ ದೇವರಿಗೆ ನನ್ನ ಪ್ರಾರ್ಥನೆಯ ಆಳ ಅರ್ಥವಾಗೋದು ಎಂದು ಹೇಳಿ ಎದ್ದು ಸ್ನಾನದ ಕೋಣೆಯ ಕಡೆ ಓಡಿದಳು. ಸ್ವಲ್ಪ ಸಮಯಕ್ಕೆ ಸರಿಯಾಗಿ ನಕ್ಷತ್ರ ಹಳದಿ ಬಣ್ಣದ ಸೀರೆಯಲ್ಲಿ ಒದ್ದೆ ಕೂದಲಿನೊಂದಿಗೆ ಕೈಯಲ್ಲಿ ಹೂವಿನ ತಟ್ಟೆ ಹಿಡಿದು ಪೂಜಾ ಕೋಣೆಗೆ ಬಂದಳು. ಆ ಮುಂಜಾನೆಯ ಹೊತ್ತಿನಲ್ಲಿ ಅವಳು ದೀಪ ಹಚ್ಚಿದಾಗ ಬಂಗಲೆಯೇ ಮಂಗಳಕರ ಬೆಳಕಿನಲ್ಲಿ ಮಿಂದೆದ್ದಿತ್ತು. ಅವಳು ದೇವರಲ್ಲಿ ಮೌನವಾಗಿ ಪ್ರಾರ್ಥಿಸಿದಳು. ದೇವರೇ, ಮೊದಲ ದಿನ ಚೆನ್ನಾಗಿ ಮುಗಿಯಿತು. ಇವತ್ತು ವಿಕ್ರಮ್ ಸರ್ ಮನಸ್ಸು ಬದಲಾಗಬೇಕು. ಸೌಂದರ್ಯ ಅವರ ಜೀವನದಲ್ಲಿ ಬೆಳಕಾಗಿ ಬರಬೇಕು. ಅಥರ್ವ ಸರ್ಗೆ ಯಾವುದೇ ಅಪಾಯ ಬರದಂತೆ ನೀನೇ ಕಾಪಾಡಬೇಕು ಎಂದಳು. ಅಥರ್ವ ಕೂಡ ಅಲ್ಲಿಗೆ ಬಂದು ಅವಳ ಹಿಂದೆ ನಿಂತನು. ನಕ್ಷತ್ರ ವಿಭೂತಿಯನ್ನು ತೆಗೆದುಕೊಂಡು ಅವನ ಹಣೆಗೆ ಹಚ್ಚಿದಳು. ಆ ಒಂದು ಕ್ಷಣ ಅವಳ ಬೆರಳುಗಳ ತಂಪು ಅವನ ದೇಹದಲ್ಲಿ ಒಂದು ಹೊಸ ಶಕ್ತಿಯನ್ನು ಹರಿಸಿತು. ಪೂಜೆ ಮುಗಿದ ನಂತರ ನಕ್ಷತ್ರ ಅಡುಗೆ ಮನೆಗೆ ಹೋದಳು. ಇವತ್ತು ಸೌಂದರ್ಯ ಬರಲಿದ್ದಾಳೆ, ವಿಕ್ರಮ್ನನ್ನು ಭೇಟಿಯಾಗಲಿದ್ದಾಳೆ ಎಂಬ ಆತಂಕ ಅವಳ ಮನಸ್ಸಿನಲ್ಲಿ ಆವರಿಸಿಕೊಂಡಿತ್ತು. ನಕ್ಷತ್ರ ಅಥರ್ವನ ಬಳಿ, ಸರ್, ಇವತ್ತು ಸೌಂದರ್ಯ ಬರುವಾಗ ಮನೆಯಲ್ಲಿ ಯಾರೂ ಇರಬಾರದು. ನಾವು ಆಫೀಸಿಗೆ ಹೋಗಬೇಕು. ಅತ್ತೆ ಅಜ್ಜಿ ಎಲ್ಲರನ್ನೂ ಕರ್ಕೊಂಡು ದೊಡ್ಡ ಮಾವನಿಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಹೇಳಿ. ವಿಕ್ಕಿ ಸರ್ ಮಾತ್ರ ಮನೆಯಲ್ಲಿ ಇರಬೇಕು. ಆಗಲೇ ಅವರಿಬ್ಬರು ಯಾವುದೇ ಮುಜುಗರವಿಲ್ಲದೆ ಮಾತನಾಡಲು ಸಾಧ್ಯ ಎಂದಳು. ಅಥರ್ವ ಅವಳ ಯೋಜನೆಯನ್ನು ಕೇಳಿ ತಲೆಯಾಡಿಸಿದನು. ಸರಿ ನಕ್ಷತ್ರ, ನೀನು ಹೇಳಿದಂತೆಯೇ ಇವತ್ತು ನಡೆಯುತ್ತೆ. ವಿಕ್ರಮ್ ಮನಸ್ಸು ಬದಲಾದರೆ ಅದಕ್ಕೆ ಸಂಪೂರ್ಣ ಕಾರಣ ನೀನೇ ಆಗಿರ್ತೀಯ ಎಂದು ಹೇಳಿ ಅವಳ ಕೈಗಳನ್ನು ಹಿಡಿದು ಚುಂಬಿಸಿದನು. 2ನೇ ದಿನದ ವ್ರತ. ಒಂದು ಹೊಸ ಸಂಬಂಧದ ಆರಂಭಕ್ಕಾಗಿ ಮತ್ತು ಹಳೆಯ ಗಾಯಗಳನ್ನು ಮಾಯಿಸುವ ಬದಲಾವಣೆಗಾಗಿ ವರ್ಮಾ ಬಂಗಲೆಯಲ್ಲಿ ಶುಭಾರಂಭಗೊಂಡಿತು. ಬೆಳಿಗ್ಗೆ 7 ಗಂಟೆ. ವರ್ಮಾ ಬಂಗಲೆಯ ಹಾಲಿನಲ್ಲಿ ಫಿಲ್ಟರ್ ಕಾಫಿಯ ಪರಿಮಳ ಘಮಘಮಿಸುತ್ತಿತ್ತು. ನಕ್ಷತ್ರ ಎಲ್ಲರಿಗೂ ಹಿತ್ತಾಳೆಯ ಲೋಟಗಳಲ್ಲಿ ಕಾಫಿ ಆರಿಸಿಕೊಡುತ್ತಿದ್ದಳು. ವಿಕ್ರಮ್ ಇನ್ನೂ ನಿದ್ದೆಯಿಂದ ಎದ್ದಿರಲಿಲ್ಲ. ಅವನು ಇಲ್ಲದ ಆ ಕ್ಷಣವನ್ನು ಬಳಸಿಕೊಂಡು ಅಥರ್ವ ಮಾತನಾಡಲು ಶುರು ಮಾಡಿದನು. ಅಥರ್ವ ತನ್ನ ದೊಡ್ಡಪ್ಪ ಮತ್ತು ಶಿವಶಂಕರಿ ಅಮ್ಮನನ್ನು ನೋಡಿ ಬಹಳ ನಿಧಾನವಾಗಿ ಹೇಳಿದನು. ಅಥರ್ವ, ದೊಡ್ಡಪ್ಪ, ವಿಕ್ಕಿ ಇಲ್ಲಿ ಇಲ್ಲದೇ ಇರೋದ್ರಿಂದ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು. ನಿನ್ನೆ ನಾನು ಹರೀಶ್ ಮನೆಗೆ ಹೋಗಿ ಪದ್ಧತಿಯಂತೆ ಹರೀಶ್ ತಂಗಿ ಸೌಂದರ್ಯಾಳನ್ನು ವಿಕ್ರಮ್ಗೆ ಹೆಣ್ಣು ಕೇಳಿ ಬಂದೆ.
ಆ ಹುಡುಗಿ ವಿಕ್ಕಿಗೆ ತುಂಬ ಸೂಕ್ತವಾದವಳು. ಅವಳ ಗುಣ ಕೂಡ ನಮ್ಮ ಕುಟುಂಬಕ್ಕೆ ಹೊಂದಿಕೊಳ್ಳುವಂತಿದೆ ಎಂದನು. ದೊಡ್ಡಪ್ಪ ಕಾಫಿಯನ್ನು ಒಂದು ಗುಟುಕು ಕುಡಿದು ಉತ್ಸಾಹಗೊಂಡರು. ಅರೆ, ತುಂಬ ಒಳ್ಳೆಯ ವಿಷಯ ಅಥರ್ವ. ಈಗಷ್ಟೇ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ತು. ನಾವ್ಯಾಕೆ ಈಗಲೇ ಎಲ್ಲರೂ ಹೋಗಿ ಹೆಣ್ಣು ನೋಡಿ ಮಾತನಾಡಿ ಮುಗಿಸಬಾರದು ಎಂದರು. ಅಥರ್ವ, ಇಲ್ಲ ದೊಡ್ಡಪ್ಪ, ವಿಕ್ಕಿ ಈಗ ಒಂದು ರೀತಿಯ ಮಾನಸಿಕ ತೊಳಲಾಟದಲ್ಲಿದ್ದಾನೆ. ಅವನಿಗೆ ಈಗಲೇ ಮದುವೆಗೆ ಇಷ್ಟವಿಲ್ಲ. ಆದರೆ ಸೌಂದರ್ಯ ಅವನಿಗೆ ಮೊದಲೇ ಒಳ್ಳೆಯ ಸ್ನೇಹಿತೆಯಾಗಿ ಪರಿಚಯ. ಅದಕ್ಕಾಗಿಯೇ ಇವತ್ತು ಸೌಂದರ್ಯಳನ್ನು ಇಲ್ಲಿಗೆ ಬರಲು ಹೇಳಿದ್ದೇನೆ. ಅವರಿಬ್ಬರು ಒಂಟಿಯಾಗಿ ಮಾತನಾಡಿ ಒಂದು ತಿಳುವಳಿಕೆಗೆ ಬರಲಿ. ನಾವೆಲ್ಲರೂ ಇಲ್ಲಿದ್ದರೆ ಅವರು ಮನಸ್ಸು ಬಿಚ್ಚಿ ಮಾತನಾಡುವುದಿಲ್ಲ ಅನ್ನುತ್ತಾ ಅಥರ್ವ ಮುಂದುವರೆದು, ಅದಕ್ಕೆ ನಾನು ಒಂದು ಐಡಿಯಾ ಮಾಡಿದ್ದೇನೆ. ನಾನು ಮತ್ತು ನಕ್ಷತ್ರ 9 ಗಂಟೆಗೆ ಆಫೀಸ್ಗೆ ಹೊರಡುತ್ತೇವೆ. ನೀವೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ವಿಕ್ರಮ್ ಸೌಂದರ್ಯ ಹೆಸರಲ್ಲಿ ಅರ್ಚನೆ ಮಾಡಿಸಿಕೊಂಡು ಬನ್ನಿ. ಆ ಗ್ಯಾಪ್ನಲ್ಲಿ ಅವರಿಬ್ಬರು ಮಾತ್ರ ಇಲ್ಲಿ ಇರಲಿ ಎಂದನು. ದೊಡ್ಡಪ್ಪ, ಸರಿಯಾದ ಯೋಚನೆ ಅಥರ್ವ. ವಿಕ್ರಮ್ ಮನಸ್ಸು ಬದಲಾಗಿ ಒಪ್ಪಿಕೊಂಡರೆ ನಮ್ಮ ಕುಟುಂಬದಲ್ಲಿ ಸಾಲು ಸಾಲು ಮಂಗಳ ಕಾರ್ಯಗಳೇ ಎಂದರು. ಅಥರ್ವ ನಗುತ್ತಲೇ ನಕ್ಷತ್ರಾಳನ್ನು ನೋಡಿದನು. ಖಂಡಿತ ದೊಡ್ಡಪ್ಪ. ವಿಕ್ರಮ್ ಮದುವೆ ಮುಗಿದ ಕೂಡಲೇ ನಾನು ಮತ್ತು ನಕ್ಷತ್ರ ಮದುವೆಯಾಗುತ್ತೇವೆ. ಆಮೇಲೆ ನಮ್ಮ ಯಾಶಿಕಾಗೂ ಒಂದು ಒಳ್ಳೆಯ ಜಾಗದಲ್ಲಿ ಗಂಡನನ್ನು ಹುಡುಕಿ ಪದ್ಧತಿಯಂತೆ ಮದುವೆ ಮಾಡಿಕೊಡುವುದು ನನ್ನ ಜವಾಬ್ದಾರಿ ಎಂದು ಒತ್ತಿ ಹೇಳಿದನು. ಇದುವರೆಗೂ ಮೌನವಾಗಿ ಕೇಳಿಸಿಕೊಳ್ಳುತ್ತಿದ್ದ ಶಿವಶಂಕರಿ ಅಮ್ಮ ಲೋಟವನ್ನು ಟೇಬಲ್ ಮೇಲೆ ಇಟ್ಟು ಒಂದು ಬಾಂಬ್ ಸಿಡಿಸಿದರು. ಶಿವಶಂಕರಿ ಅಮ್ಮ, ಅಥರ್ವ, ನೀನು ವಿಕ್ರಮ್ ಮೇಲೆ ಇಟ್ಟುಕೊಂಡಿರುವ ಕಾಳಜಿ ನನಗೆ ಅರ್ಥವಾಗುತ್ತೆ. ಆದರೆ ನನ್ನ ನಿರ್ಧಾರಗಳನ್ನು ಸ್ಪಷ್ಟವಾಗಿ ಹೇಳಿಬಿಡ್ತೀನಿ. ವಿಕ್ರಮ್ ಮದುವೆಗಿಂತ ಮೊದಲು ನಿನ್ನ ಮದುವೆ ಆಗಬೇಕು. ಹಿರಿಯವನಾದ ನೀನು ಇರುವಾಗ ತಮ್ಮನಿಗೆ ಮೊದಲು ಮದುವೆ ಮಾಡುವುದು ಪದ್ಧತಿಯಲ್ಲ. ವಿಕ್ರಮ್ ಸೌಂದರ್ಯಳನ್ನು ಮದುವೆಯಾಗಲು ಒಪ್ಪಿದ ಕೂಡಲೇ ನಿಮ್ಮೆರಡು ಜೋಡಿಗೆ ನಿಶ್ಚಿತಾರ್ಥವನ್ನು ಒಟ್ಟಿಗೆ ಮಾಡಿಬಿಡೋಣ. ಮದುವೆ ಕೂಡ ಒಂದೇ ಮಂಟಪದಲ್ಲಿ ನಡೆಯಬೇಕು ಎಂದರು. ನಕ್ಷತ್ರ ಮುಖದಲ್ಲಿ ನಾಚಿಕೆ ಮೂಡಿತು. ಅಥರ್ವ ಅವಳ ಕಣ್ಣುಗಳನ್ನು ನೋಡಿ ತಾಯಿಗೆ ಮಾತು ಕೊಟ್ಟನು. ಸರಿ ಅಮ್ಮ, ನಿಮ್ಮ ಇಷ್ಟದಂತೆಯೇ ಎಲ್ಲವೂ ನಡೆಯುತ್ತೆ ಎಂದನು. ಇಲ್ಲಿಯವರೆಗೆ ಶಿವಶಂಕರಿಯ ಪಕ್ಕದಲ್ಲಿ ನಿಂತು ಇದನ್ನು ಕೇಳಿಸಿಕೊಳ್ಳುತ್ತಿದ್ದ ಯಾಶಿಕಾಳ ಕೈಯಲ್ಲಿದ್ದ ಕಾಫಿ ಲೋಟ ನಡುಗಿತು. ಅಥರ್ವ ಆಡಿದ ಪ್ರತಿಯೊಂದು ಮಾತು ಅವಳ ಹೃದಯಕ್ಕೆ ಆಮ್ಲ ಸುರಿದಂತೆ ಇತ್ತು. ಯಾಶಿಕಾ ಹಲ್ಲು ಕಡಿಯುತ್ತಾ ಮನಸ್ಸಿನಲ್ಲೇ ಅಂದುಕೊಂಡಳು, ಏನು, ಆ ಸೌಂದರ್ಯ ವಿಕ್ರಮ್ ಅವನಿಗೆ ಹೆಂಡತಿಯಾಗುತ್ತಾಳಾ? ಈ ನಕ್ಷತ್ರ ನನ್ನ ತಾಳಿಯ ಭಾಗ್ಯವನ್ನೇ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಮಾಡಿ ಅವರಿಬ್ಬರು ಮಾತ್ರ ಸಂತೋಷವಾಗಿ ಬದುಕಲು ಪ್ಲಾನ್ ಮಾಡ್ತಿದ್ದಾರಾ? ವಿಕ್ರಮ್ ಮದುವೆ ನಡೆಯದೆ ಅಥರ್ವ ಮಾವನ ಮದುವೆ ನಡೆಯಲ್ಲ. ಹಾಗಾಗಿ ಸೌಂದರ್ಯ ಈ ಮನೆಯ ಸೊಸೆಯಾಗಿ ಬರಲೇಬಾರದು. ಅದಕ್ಕೆ ಚಾನ್ಸೇ ಇಲ್ಲ. ಇವತ್ತು ಸೌಂದರ್ಯ ಇಲ್ಲಿಗೆ ಬರಲಿ. ಅವಳನ್ನು ಈ ಮನೆಯಿಂದ ಓಡಿಸಲು ನಾನೇನು ಮಾಡ್ತೀನಿ ಅಂತ ಮಾತ್ರ ನೋಡಿ ಅಂತ ಅವಳು ಹೊಟ್ಟೆ ಉರಿಯಲ್ಲಿ ಕೋಣೆಯೊಳಗೆ ಹೋಗಿ ಸಂಚು ರೂಪಿಸಲು ಶುರು ಮಾಡಿದಳು. ಬೆಳಿಗ್ಗೆ 9 ಗಂಟೆ. ವರ್ಮಾ ಬಂಗಲೆಯಲ್ಲಿ ಬಿಡುವಿಲ್ಲದ ವಾತಾವರಣವಿತ್ತು. ಅಥರ್ವ ಮತ್ತು ನಕ್ಷತ್ರ ವ್ರತದಲ್ಲಿರುವುದರಿಂದ ಬೆಳಗಿನ ಉಪಹಾರವನ್ನು ಬಿಟ್ಟು ಕೇವಲ ನೀರನ್ನು ಮಾತ್ರ ಕುಡಿದು ಆಫೀಸ್ಗೆ ಹೊರಟರು. ಅಥರ್ವ ಹೇಳಿದಂತೆ ಶಿವಶಂಕರಿ ಅಮ್ಮ ಮತ್ತು ಇತರ ಕುಟುಂಬದ ಸದಸ್ಯರು ದೇವಸ್ಥಾನಕ್ಕೆ ಹೊರಟರು. ಎಲ್ಲರೂ ಹೊರಡುವಾಗ ಯಾಶಿಕಾ ಮಾತ್ರ ತನ್ನ ತಲೆ ಹಿಡಿದುಕೊಂಡು ಸೋಫಾದ ಮೇಲೆ ಕುಳಿತಳು. ಯಾಶಿಕಾ, ಅತ್ತೆ, ನನಗೆ ವಿಪರೀತ ತಲೆನೋವು. ಪ್ರಾಣವೇ ಹೋಗ್ತಿದೆ. ನನ್ನಿಂದ ಬಿಸಿಲಿನಲ್ಲಿ ದೇವಸ್ಥಾನಕ್ಕೆ ಬರಲು ಸಾಧ್ಯವಿಲ್ಲ. ನಾನು ಮನೆಯಲ್ಲೇನೇ ರೆಸ್ಟ್ ಮಾಡ್ತೀನಿ ಅಂದ್ಲು. ಯಾಶಿಕಾಳ ತಂತ್ರ ತಿಳಿಯದ ಶಿವಶಂಕರಿ ಅಮ್ಮ, ಸರಿ ಅಮ್ಮ, ನೀನು ಮನೆಯಲ್ಲೇನೇ ಇರು. ವಿಕ್ರಮ್ ಕೂಡ ಮೇಲಿದ್ದಾನೆ, ಹುಷಾರಾಗಿ ನೋಡ್ಕೊ ಎಂದು ಹೇಳಿ ಉಳಿದವರೊಂದಿಗೆ ಹೊರಟರು. ಬಂಗಲೆಯಲ್ಲಿ ಈಗ ವಿಕ್ರಮ್ ಮಹಡಿಯ ಮೇಲಿದ್ದ. ಯಾಶಿಕಾ ಹಾಲಿನಲ್ಲಿ ಮಾತ್ರ ಇದ್ದಳು. ಸೌಂದರ್ಯಳನ್ನು ತಡೆಯಲು ಯಾಶಿಕಾ ಹೊಂಚು ಹಾಕಿದಳು. ಬಂಗಲೆಯ ಬೃಹತ್ ಗೇಟು ತೆರೆಯಲ್ಪಟ್ಟಿತು. ಒಂದು ಸುಂದರವಾದ ಕಪ್ಪು ಬಣ್ಣದ ಆಡಿ ಕಾರು ಒಳಗೆ ಪ್ರವೇಶಿಸಿ ಪೋರ್ಟಿಕಾದಲ್ಲಿ ಬಂದು ನಿಂತಿತು. ಕಾರಿನಿಂದ ಇಳಿದ ಸೌಂದರ್ಯ ಆಧುನಿಕ ಕಾಲದ ಹೆಣ್ಣಿಗೆ ಒಂದು ಉದಾಹರಣೆಯಂತೆ ಕಂಡಳು. ಸ್ವಂತವಾಗಿ ಒಂದು ಪ್ರಸಿದ್ಧ ಫ್ಯಾಷನ್ ಡಿಸೈನಿಂಗ್ ಕಂಪನಿಯನ್ನು ನಡೆಸುತ್ತಿರುವ ಸೌಂದರ್ಯ ತನ್ನ ವೃತ್ತಿಗೆ ತಕ್ಕಂತೆ ಅತ್ಯಂತ ಅಚ್ಚುಕಟ್ಟಾದ ಉಡುಪಿನಲ್ಲಿದ್ದಳು. ಮೆರೂನ್ ಬಣ್ಣದ ಚೂಡಿದಾರ್ನಲ್ಲಿ ಆಧುನಿಕ ಆಭರಣಗಳೊಂದಿಗೆ ಮುಖದಲ್ಲಿ ದೃಢವಾದ ಆತ್ಮವಿಶ್ವಾಸ ಬೆಳಗುತ್ತಿತ್ತು. ವರ್ಮಾ ಕುಟುಂಬಕ್ಕೆ ತಾನು ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲ ಎಂಬುದನ್ನು ಅವಳ ಆಗಮನವೇ ಸಾರಿ ಹೇಳುತ್ತಿತ್ತು.
ಸೌಂದರ್ಯ ಹಾಲಿನೊಳಗೆ ಪ್ರವೇಶಿಸಲು ಮುಂದಾದಾಗ ಯಾಶಿಕಾ ದಾರಿ ತಡೆದು ನಿಂತಳು. ಅವಳ ಮುಖ ದ್ವೇಷದಿಂದ ಕಪ್ಪಾಗಿತ್ತು. ಯಾಶಿಕಾ ವ್ಯಂಗ್ಯವಾಗಿ, ಯಾರು ನೀನು? ಯಾತಕ್ಕೆ ಇಲ್ಲಿಗೆ ಬಂದೆ? ವಿಕ್ಕಿಯನ್ನು ನೋಡಲಿಕ್ಕಾ? ಅವನು ಈಗ ಯಾರನ್ನು ನೋಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಮಧುಮಿತಾ ಹೋದಾಗಿನಿಂದ ಅವನಿಗೆ ಹುಚ್ಚು ಹಿಡಿದಂತಾಗಿದೆ. ನೀನು ಒಳಗೆ ಹೋದರೆ ನಿನ್ನನ್ನು ಕೆಟ್ಟದಾಗಿ ಬೈದು ಕಳುಹಿಸುತ್ತಾನೆ. ಅದು ನಿನಗೆ ಬೇಕಾ ಎಂದಳು. ಯಾಶಿಕಾ ಹೇಳಿದ ಸುಳ್ಳುಗಳನ್ನು ಕೇಳಿ ಸೌಂದರ್ಯ ಒಂದು ಕ್ಷಣವೂ ಹಿಂಜರಿಯಲಿಲ್ಲ. ಯಾಶಿಕಾಳ ದ್ವೇಷವನ್ನು ಅವಳ ಕಣ್ಣುಗಳು ಗುರುತಿಸಿದವು. ಅಥರ್ವ ಯಾರಿಗೂ ತಿಳಿಯದಂತೆ ಇಟ್ಟಿದ್ದ ರಹಸ್ಯ ಈಗ ಇವಳಿಗೆ ಹೇಗೆ ತಿಳಿಯಿತು ಎಂದು ಸೌಂದರ್ಯಾಳಿಗೆ ಆಲೋಚನೆ ಬಂತು. ಆದರೂ ಯಾವುದನ್ನು ಮುಖದಲ್ಲಿ ತೋರಿಸಿಕೊಳ್ಳಲಿಲ್ಲ. ಸೌಂದರ್ಯ ನಗುತ್ತಾ, ಖಂಡಿತ ಯಾಶಿಕಾ, ಒಬ್ಬ ಸ್ನೇಹಿತೆಯಾಗಿ ಅವರು ಕಷ್ಟದಲ್ಲಿರುವಾಗ ಅವರ ಪಕ್ಕದಲ್ಲಿರುವುದು ನನ್ನ ಕರ್ತವ್ಯ. ಅವರು ಬೈದರೂ ಅದನ್ನು ಒಬ್ಬ ಸ್ನೇಹಿತನ ಹಕ್ಕಾಗಿ ನಾನು ನೋಡುತ್ತೇನೆ. ನಿಮ್ಮ ಕಾಳಜಿಗೆ ಧನ್ಯವಾದಗಳು, ಆದರೆ ನಾನು ಅವರನ್ನು ನೋಡಲೇಬೇಕು ಎಂದು ದೃಢವಾಗಿ ಹೇಳಿದಳು. ಯಾಶಿಕಾ ಮತ್ತೆ ಏನೋ ಹೇಳಲು ಬರಲು ಸೌಂದರ್ಯ ಅವಳನ್ನು ಲೀಲಾಜಾಲವಾಗಿ ದಾಟಿ ಹೋದಳು. ಸಮಯ ತುಂಬ ಮುಖ್ಯ ಯಾಶಿಕಾ, ಮಾತನಾಡುತ್ತಲೇ ಇದ್ದರೆ ಕೆಲಸ ಆಗುವುದಿಲ್ಲ ಎಂದು ಒಂದು ಸಣ್ಣ ತತ್ವವನ್ನು ಹೇಳಿ ಮೆಟ್ಟಿಲುಗಳನ್ನು ಹತ್ತಿದಳು. ಯಾಶಿಕಾ ಕೆಳಗೆ ನಿಂತುಕೊಂಡೇ ಕೈ ಇಚುಕಿಕೊಳ್ಳುತ್ತಾ ಸಿಟ್ಟಿನಿಂದ ಕುದಿದಳು. ಮಹಡಿಯಲ್ಲಿ ವಿಕ್ರಮ್ನ ಕೋಣೆಯ ಬಾಗಿಲು ಅರ್ಧ ತೆರೆದಿತ್ತು. ವಿಕ್ರಮ್ ಕಿಟಕಿಯ ಬಳಿ ಕುಳಿತು ಶೂನ್ಯವನ್ನೇ ನೋಡುತ್ತಿದ್ದನು. ಸೌಂದರ್ಯ ಒಳಗೆ ಪ್ರವೇಶಿಸಿ ಕೈಯಲ್ಲಿ ತಂದಿದ್ದ ಸುವಾಸನೆಯುಕ್ತ ಹೂಗುಚ್ಛವನ್ನು ಅವನ ಪಕ್ಕದಲ್ಲಿಟ್ಟಳು. ಸೌಂದರ್ಯ, ಏನು ವಿಕ್ರಮ್ ಸರ್, ತುಂಬ ಬ್ಯುಸಿಯಾಗಿ ಹಳೆಯ ಸ್ನೇಹಿತರನ್ನೆಲ್ಲ ಮರೆತು ಬಿಡ್ತೀರಾ ಅಂದಾಗ ಅವಳ ಆ ಧ್ವನಿ ವಿಕ್ರಮ್ನ ಕಿವಿಗಳಲ್ಲಿ ಒಂದು ಹೊಸ ಸಂಚಲನವನ್ನು ಉಂಟು ಮಾಡಿತು. ವಿಕ್ರಮ್ ಮೆಲ್ಲನೆ ತಿರುಗಿ ನೋಡಿದನು. ಅಲ್ಲಿ ನಿಂತಿದ್ದವಳು ಒಬ್ಬ ಸಾಮಾನ್ಯ ಹುಡುಗಿಯಲ್ಲ, ಅವನ ಗಾಯಗಳನ್ನು ಮಾಯಿಸಲು ಬಂದ ಒಬ್ಬ ಸ್ನೇಹಿತೆ. ಸೌಂದರ್ಯ ಮುಂದುವರೆದು, ನಾವು ಮಾತನಾಡಬೇಕಾದದ್ದು ಬಹಳಷ್ಟಿದೆ ವಿಕ್ಕಿ. ನೀವು ಹೀಗೆ ಮೌನವಾಗಿ ಇರ್ತೀರಾ ಅಥವಾ ನಿಮ್ಮ ಈ ಸ್ನೇಹಿತೆಯ ಜೊತೆ ಸ್ವಲ್ಪ ಮಾತನಾಡ್ತೀರಾ ಎಂದಳು. ಸೌಂದರ್ಯಾಳ ನೇರವಾದ ನೋಟ ಮತ್ತು ಬುದ್ಧಿವಂತಿಕೆಯ ಮಾತುಗಳು ವಿಕ್ರಮ್ನ ಮನಸ್ಸಿನ ಬಾಗಿಲುಗಳನ್ನು ಮೆಲ್ಲನೆ ತಟ್ಟಲು ಪ್ರಾರಂಭಿಸಿದವು. ಯಾಶಿಕಾ ಕೆಳಗೆ ಚಿಂತೆಯಲ್ಲಿರಲು ಮೇಲೆ ಸೌಂದರ್ಯ ತನ್ನ ಮಾತುಕತೆಯನ್ನು ಅತ್ಯಂತ ಸುಂದರವಾಗಿ ಪ್ರಾರಂಭಿಸಿದಳು. ಮಹಡಿಯ ಕೋಣೆಯಲ್ಲಿ ಕಿಟಕಿಯಿಂದ ಬರುತ್ತಿದ್ದ ಬೆಳಕು ವಿಕ್ರಮ್ನ ಬಾಡಿದ ಮುಖವನ್ನು ಇನ್ನಷ್ಟು ಬಿಳಿಚಿಕೊಂಡಂತೆ ತೋರಿಸುತ್ತಿತ್ತು. ಸೌಂದರ್ಯ ತಂದಿದ್ದ ಆ ಹೂಗುಚ್ಛದ ಸುಗಂಧ ಇಡೀ ಕೋಣೆಯಲ್ಲಿ ಹರಡಿತ್ತು. ವಿಕ್ರಮ್ ಅವಳನ್ನು ತಲೆ ಎತ್ತಿ ನೋಡಿದನು. ಅವನ ನೋಟದಲ್ಲಿ ಹಳೆಯ ಉತ್ಸಾಹವಿರಲಿಲ್ಲ, ಬದಲಿಗೆ ಒಂದು ರೀತಿಯ ಬೇಸರವಿತ್ತು. ಯಾಕೆ ಇಲ್ಲಿಗೆ ಬಂದೆ ಸೌಂದರ್ಯ? ನನ್ನನ್ನು ನೋಡಿ ಮರುಕಪಡಲಿಕ್ಕಾ? ಇಲ್ಲ ಅಂದರೆ ಅಣ್ಣ ಹೇಳಿದ್ರು ಅಂತ ಕರ್ತವ್ಯಕ್ಕಾಗಿ ಮದುಮಗನನ್ನು ನೋಡೋಕೆ ಬಂದಿದ್ದೀಯಾ? ಪ್ಲೀಸ್ ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡಿ ಎಂದನು ಭಾವನೆಗಳಿಲ್ಲದೆ. ಸೌಂದರ್ಯ ಅವನ ಪಕ್ಕದಲ್ಲಿದ್ದ ಕುರ್ಚಿಯನ್ನು ಎಳೆದುಕೊಂಡು ಕುಳಿತಳು. ಅವನ ಕಹಿ ಮಾತುಗಳು ಅವಳಿಗೆ ಬೇಸರ ತರಲಿಲ್ಲ. ವಿಕ್ರಮ್, ನಿನ್ನನ್ನು ನೋಡಿ ಮರುಕಪಡೋಕೆ ನಾನೇನು ಬೇರೆಯವಳಲ್ಲ. ನಾವಿಬ್ಬರು ಈಗಾಗಲೇ ಬೆಸ್ಟ್ ಫ್ರೆಂಡ್ಸ್ ತಾನೆ. ಒಬ್ಬ ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ನ ಭೇಟಿಯಾಗೋದ್ರಲ್ಲಿ ಏನು ತಪ್ಪು ಎಂದಳು. ವಿಕ್ರಮ್ ಮೌನವಾಗಿ ತಲೆ ತಗ್ಗಿಸಿದನು. ಸೌಂದರ್ಯ ಮೆಲ್ಲನೆ ಅವನ ಗಾಯಗೊಂಡ ಕಾಲುಗಳನ್ನು ನೋಡಿದಳು. ನಂತರ ಅವನ ಕಣ್ಣುಗಳನ್ನು ನೋಡಿದಳು. ನಿನ್ನ ಮನಸ್ಸಿನಲ್ಲಿ ಏನು ಓಡ್ತಿದೆ ಅಂತ ನನಗೆ ಗೊತ್ತು ವಿಕ್ರಮ್. ಮಧುಮಿತಾ ನಿನ್ನನ್ನು ಪ್ರೀತಿಸದೇ ಇರೋದು ದೊಡ್ಡ ನೋವೇ. ಅದನ್ನು ನಾನು ನಿರಾಕರಿಸಲ್ಲ. ಆದರೆ ಅದಕ್ಕಾಗಿ ನಿನ್ನನ್ನು ನೀನೇ ಹಾಳು ಮಾಡಿಕೊಳ್ಳುವುದು ಸರಿಯೇ? ನೀನು ಆಸೆಪಟ್ಟ ಪ್ರೀತಿ ನಿನಗೆ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ನಿನ್ನ ಸುತ್ತಲಿರೋ ನಿಜವಾದ ಪ್ರೀತಿಯನ್ನು ಯಾಕೆ ಅವಮಾನಿಸ್ತೀಯ? ನೀನು ಈ ಥರ ಇರೋನಲ್ಲ ವಿಕ್ರಮ್. ಯು ಆರ್ ವೆರಿ ವೆರಿ ಚಿಲ್ ಬಾಯ್. ಈಗ ಯಾಕೆ ಈ ದೇವದಾಸ್ ಅವತಾರ ಎಂದಳು. ವಿಕ್ರಮ್ ಆವೇಶದಿಂದ, ಪ್ರೀತಿಯ? ಯಾರ ಪ್ರೀತಿ? ಎಲ್ಲ ಒಂದು ಬಿಸ್ನೆಸ್ ಥರ ಸೌಂದರ್ಯ. ನನ್ನ ಅಣ್ಣ ಅತ್ತಿಗೆಗಾಗಿ ನಾನು ನಿನ್ನನ್ನು ಮದುವೆಯಾಗಲು ಒಪ್ಪಿಕೊಂಡಿದ್ದೇನೆ. ಆದರೆ ನನ್ನ ಮನಸ್ಸಿನಲ್ಲಿ ನಿನ್ನ ಮೇಲೆ ಪ್ರೀತಿಯೇ ಇಲ್ಲ. ಪ್ರೀತಿಯೇ ಇಲ್ಲದ ಜೀವನವನ್ನು ನಿನಗೆ ಕೊಟ್ಟು ನಿನ್ನನ್ನು ವಂಚಿಸಲು ನಾನು ಬಯಸುವುದಿಲ್ಲ. ನೀನು ಅರ್ಥ ಮಾಡಿಕೊ. ನನ್ನನ್ನು ಬೇಡ ಅಂತ ಹೇಳಿಬಿಡು. ಯಾವಾಗಲೂ ನಾವು ಒಳ್ಳೆಯ ಸ್ನೇಹಿತರಾಗಿಯೇ ಇರೋಣ ಎಂದನು. ಸೌಂದರ್ಯ ಕೊಂಚ ಜೋರಾಗಿಯೇ ನಕ್ಕಳು. ಆಗ ಆ ನಗು
ಆ ನಗುವಿಗೆ ವಿಕ್ರಮ್ ತಲೆ ಎತ್ತಿ ನೋಡುವಂತೆ ಮಾಡಿತು. ಏ ವಿಕ್ರಮ್, ನೀನು ನನ್ನನ್ನು ಮದುವೆಯಾಗೋಕೆ ಒಪ್ಪಿದ್ದೇ ದೊಡ್ಡ ವಿಷಯ. ಇದರಲ್ಲಿ ನಾನು ನಿನ್ನನ್ನು ಕಾರಣವಿಲ್ಲದೆ ಯಾಕೆ ಬೇಡ ಅನ್ನಬೇಕು? ನಿನ್ನಂಥ ಗಂಡ ಸಿಗಲು ನಾನು ಪುಣ್ಯ ಮಾಡಿರಬೇಕು. ಆದರೆ ಒಂದು ಅರ್ಥ ಮಾಡಿಕೊ, ನಾನು ನಿನ್ನಿಂದ ಈಗಲೇ ಪ್ರೀತಿಯನ್ನು ನಿರೀಕ್ಷಿಸುತ್ತಿಲ್ಲ. ಮಧುಮಿತಾ ಸ್ಥಾನವನ್ನು ತುಂಬಲು ನಾನು ಬಂದಿಲ್ಲ. ನನಗಂತ ಒಂದು ಪ್ರತ್ಯೇಕ ಸ್ಥಾನ ನಿನ್ನ ಜೀವನದಲ್ಲಿ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನಾನು ಒಬ್ಬ ಯಶಸ್ವಿ ಬಿಸ್ನೆಸ್ ವುಮೆನ್ ವಿಕ್ಕಿ. ಸವಾಲುಗಳನ್ನು ಎದುರಿಸೋದು ನನಗೆ ತುಂಬ ಇಷ್ಟ. ನಿನ್ನ ಈ ಶೂನ್ಯತೆಯೇ ನನ್ನ ಮುಂದಿನ ಸವಾಲು ಎಂದಳು ದೃಢವಾಗಿ. ವಿಕ್ರಮ್ ಅವಳನ್ನು ಆಶ್ಚರ್ಯದಿಂದ ನೋಡಿದನು. ಅವಳು ಮಾತನಾಡುತ್ತಿರುವುದು ಅವನಿಗೆ ಅವನನ್ನೇ ನೆನಪಿಸುವಂತಿತ್ತು. ಸೌಂದರ್ಯ ಮೃದುವಾಗಿ, ನಾವು ಸದ್ಯಕ್ಕೆ ಮದುವೆ ಬಗ್ಗೆ ಮಾತನಾಡೋದು ಬೇಡ ವಿಕ್ಕಿ. ಒಬ್ಬ ಫ್ರೆಂಡ್ ಆಗಿ ನಿನ್ನ ಕೈ ಹಿಡಿದು ನಿನ್ನನ್ನು ಈ ಕತ್ತಲೆಯಿಂದ ಹೊರಗೆ ಕರೆದುಕೊಂಡು ಬರಲು ನನಗೆ ಒಂದು ಅವಕಾಶ ಕೊಡ್ತೀಯಾ? ನಿನ್ನನ್ನು ಮೊದಲು ನಡೆಸಬೇಕು, ನಗಿಸಬೇಕು. ಆಮೇಲೆ ನಿನಗೆ ನನ್ನ ಮೇಲೆ ಪ್ರೀತಿ ಬಂದರೆ ಅಂದು ನಾವು ಮಾಲೆ ಬದಲಾಯಿಸಿಕೊಳ್ಳೋಣ. ಏನು ಹೇಳ್ತೀಯಾ ಎಂದಳು. ವಿಕ್ರಮನ ಕಲ್ಲಾಗಿದ್ದ ಮನಸ್ಸು ಸೌಂದರ್ಯಾಳ ಆ ಪ್ರಬುದ್ಧವಾದ ಮಾತುಗಳಲ್ಲಿ ಕೊಂಚ ಕರಗಲು ಪ್ರಾರಂಭಿಸಿತು. ಅವನು ಮಧುಮಿತಾ ಬಗ್ಗೆ ಮಾತನಾಡುವಾಗ ಇದ್ದ ಆ ಆತಂಕ ಈಗ ಇರಲಿಲ್ಲ. ಸೌಂದರ್ಯ ಅವನ ಗಾಯಗಳನ್ನು ಕೆದಕದೆ ಅವನ ಭವಿಷ್ಯಕ್ಕೆ ಒಂದು ಸೇತುವೆಯಾಗಿ ಕಂಡಳು. ವಿಕ್ರಮ್ ಮೆಲ್ಲನೆ, ನೀನು ಯಾಕೆ ನನಗಾಗಿ ಇಷ್ಟೊಂದು ರಿಸ್ಕ್ ತಗೊಳ್ತಾ ಇದ್ದೀಯ ಸೌಂದರ್ಯ? ನಿನಗೆ ನನಗಿಂತ ಒಳ್ಳೆಯವರ ಸಿಗುತ್ತಾರಲ್ವಾ ಎಂದನು ಸ್ನೇಹಿತನಿಗಿರುವ ಕಾಳಜಿಯಿಂದ. ಸೌಂದರ್ಯ ಮುಗುಳ್ನಗುತ್ತಾ, ಯಾಕಂದರೆ ನನಗೆ ಹಳೆಯ ವಿಕ್ರಮ್ ಅಂದರೆ ತುಂಬ ಇಷ್ಟ. ಅವನು ಎಲ್ಲರ ಗಾಯಗಳಿಗೂ ಮುದ್ದಾಗಿ ಮಾತ್ರವೇ ಇದ್ದಿದ್ದನು. ಆ ವಿಕ್ರಮನನ್ನು ಮರಳಿ ಕರೆತರುವುದರಲ್ಲಿ ನನಗೆ ಒಂದು ವಿಶೇಷ ಸಂತೋಷ. ಅದಕ್ಕಾಗಿಯೇ ಅನ್ನುತ್ತಾ ಮಹಡಿಯ ಕೋಣೆಯಲ್ಲಿ ಸೌಂದರ್ಯ ವಿಕ್ರಮನನ್ನು ಮೆಲ್ಲನೆ ಮಾತಿನಲ್ಲಿ ಬೇರೆಡೆಗೆ ಸೆಳೆಯುತ್ತಿರಲು ಕೆಳಗೆ ಯಾಶಿಕ ಆತಂಕದಿಂದ ಅತ್ತಿತ್ತ ಓಡಾಡುತ್ತಿದ್ದಳು. ಸೌಂದರ್ಯಾಳ ವ್ಯಕ್ತಿತ್ವ ವಿಕ್ರಮ್ನನ್ನು ಬದಲಾಯಿಸುತ್ತಿರುವುದನ್ನು ಅವಳಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಇಬ್ಬರ ನಡುವೆ ಮೌನ ಕೊಂಚ ಹೊತ್ತು ಮುಂದುವರಿಯಿತು. ಆ ಮೌನವನ್ನು ಸೌಂದರ್ಯ ಮುರಿಯಲಿಲ್ಲ. ವಿಕ್ರಮ್ ತನ್ನ ಕೈಯಲ್ಲಿದ್ದ ಕೋಲನ್ನು ದಿಟ್ಟಿಸಿ ನೋಡುತ್ತಿದ್ದನು. ವಿಕ್ರಮ್ ಹೊಡೆದ ಧ್ವನಿಯಲ್ಲಿ, ಸೌಂದರ್ಯ, ಕೆಲವು ಸಮಯದಲ್ಲಿ ನನ್ನ ಜೀವನ ಒಂದು ದೊಡ್ಡ ಶೂನ್ಯದಂತೆ ಕಾಣಿಸುತ್ತಿದೆ. ನಾನು ನಿಜವಾಗಿ ಪ್ರೀತಿಸಿದ ಮಧು ನನ್ನ ಪ್ರೀತಿಯನ್ನು ಮಾತ್ರವಲ್ಲ, ನನ್ನ ಸಂತೋಷ, ನೆಮ್ಮದಿ, ನನ್ನ ನಗು ಎಲ್ಲವನ್ನು ಕಿತ್ತುಕೊಂಡು ಹೋಗಿಬಿಟ್ಟಿದ್ದಾಳೆ ಅಂತ ಯೋಚಿಸುವಾಗ ನನ್ನಿಂದ ಏನನ್ನೂ ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನನ್ನ ಅಣ್ಣ, ಅತ್ತಿಗೆ, ಅಮ್ಮ ಅಂತ ಎಲ್ಲರೂ ನನಗಾಗಿ ಚಿಂತಿಸುತ್ತಿರುವುದನ್ನು ನೋಡುವಾಗ ನಾನು ಒಂದು ಹೊರೆಯಾಗಿದ್ದೇನೋ ಅನ್ನಿಸುತ್ತಿದೆ ಎಂದನು ಎಂದೂ ಇಲ್ಲದ ನಿರಾಸೆಯಲ್ಲಿ. ಸೌಂದರ್ಯ ಮೆಲ್ಲನೆ ಅವನ ಹತ್ತಿರ ಸರಿದು ಕುಳಿತು ಅವನ ಕೈಯನ್ನು ತನ್ನ ಕೈಗಳಿಂದ ಮೃದುವಾಗಿ ಹಿಡಿದುಕೊಂಡಳು. ಆ ಸ್ಪರ್ಶದಲ್ಲಿ ಯಾವುದೇ ಹಿಂಜರಿಕೆ ಇರಲಿಲ್ಲ. ಒಬ್ಬ ಗೆಳತಿಗೆ ಇರಬೇಕಾದ ಆತ್ಮೀಯತೆ ಇತ್ತು. ವಿಕ್ರಮ್, ನೀನು ಯಾರಿಗೂ ಹೊರೆಯಲ್ಲ. ನೀನು ಈ ಮನೆಗೆ ಒಂದು ನಿಧಿ. ನಿನ್ನನ್ನು ಕಳೆದುಕೊಳ್ಳಲು ಅವರಿಗೆ ಇಷ್ಟವಿಲ್ಲ. ಅದಕ್ಕಾಗಿಯೇ ಎಲ್ಲರೂ ನಿನಗಾಗಿ ಹೋರಾಡುತ್ತಿದ್ದಾರೆ. ಮಧುಮಿತಾ ನಿನ್ನನ್ನು ಬಿಟ್ಟು ಹೋಗಿದ್ದು ಅವಳ ತಪ್ಪು. ಅದಕ್ಕೆ ನೀನೇಕೆ ಶಿಕ್ಷೆ ಅನುಭವಿಸಬೇಕು? ನಿನ್ನ ಈ ಅಪಘಾತವನ್ನು ಒಂದು ಕೊರತೆಯಾಗಿ ನೋಡಬೇಡ ವಿಕ್ಕಿ. ಇದು ನಿನ್ನನ್ನು ರೂಪಿಸಲು ಬಂದ ಒಂದು ಪಾಠ ಕಣೋ ಎಂದವಳು. ನೀನು ನನ್ನನ್ನು ಒಬ್ಬ ಹೆಣ್ಣಾಗಿ ನೋಡಬೇಡ. ನಿನ್ನ ಅತ್ತಿಗೆ ನಕ್ಷತ್ರ, ನಿನ್ನ ಅಣ್ಣ, ಅವರ ಪ್ರೀತಿಗೆ ನೀನು ಕೊಡಲಿರುವ ಗೌರವ ನಿನ್ನ ಅಳುವೆ ಎಂದು ನಿಲ್ಲಿಸಿ ಅವನನ್ನು ನೋಡಿದಳು. ಇಲ್ಲ ವಿಕ್ಕಿ, ನೀನು ಎದ್ದು ನಿಂತು ಅವರ ಮುಂದೆ ನಗಬೇಕು. ನೀನು ಹಳೆಯದಂತೆ ಓಡಿ ಆಡಿ ಕೆಲಸ ಮಾಡಬೇಕು. ಅದಕ್ಕೆ ನನ್ನಿಂದಾಗುವ ಎಲ್ಲ ಸಹಾಯವನ್ನು ನಾನು ಮಾಡುತ್ತೇನೆ. ಬೇಕಾದರೆ ಒಂದು ಕೆಲಸ ಮಾಡೋಣ, ನಾವಿಬ್ಬರು ಒಂದು ಡೀಲ್ ಮಾಡಿಕೊಳ್ಳೋಣ ಎಂದಳು. ವಿಕ್ರಮ್ ಅವಳನ್ನು ತಲೆ ಎತ್ತಿ ನೋಡಿದನು. ಅವನ ಕಣ್ಣುಗಳಲ್ಲಿದ್ದ ಕಣ್ಣೀರಿನ ಹನಿಗಳು ಇನ್ನೂ ಒಣಗಿರಲಿಲ್ಲ. ವಿಕ್ರಮ್, ಏನು ಡೀಲ್ ಅಂದಾಗ ಸೌಂದರ್ಯ ತುಂಟತನದಿಂದ, ನಾನು ಒಬ್ಬ ಫ್ಯಾಷನ್ ಡಿಸೈನರ್ ಅಂತ ನಿನಗೆ ಗೊತ್ತು. ಮುಂದಿನ 2 ತಿಂಗಳಲ್ಲಿ ನಾನು ನಡೆಸಲಿರುವ ಫ್ಯಾಷನ್ ಶೋಗೆ ನೀನೇ ಚೀಫ್ ಗೆಸ್ಟ್. ಆದರೆ ಒಂದು ಕಂಡೀಷನ್, ನೀನು ಕೋಲು ಇಲ್ಲದೆ ವೇದಿಕೆಗೆ ಬರಬೇಕು. ನೀನು ಹಾಗೆ ಬಂದರೆ ನೀನು ಕೇಳುವ ಯಾವುದನ್ನಾದರೂ ನಾನು ಮಾಡುತ್ತೇನೆ. ಏನು, ಓಕೆನಾ ಎಂದಳು.
ಸೌಂದರ್ಯಳ ಆ ಉತ್ಸಾಹದ ಮಾತುಗಳು ಮತ್ತು ಅವನ ಭವಿಷ್ಯದ ಬಗ್ಗೆ ಅವಳು ತೋರಿಸಿದ ಕಾಳಜಿ ವಿಕ್ರಮನ ಮನಸ್ಸಿನಲ್ಲಿ ಇದ್ದ ಕಹಿಯನ್ನು ಮೆಲ್ಲನೆ ದೂರ ಹಾಕಿಸಿತು. ಅವನು ಅವಳ ಮುಖವನ್ನು ನೋಡಿದನು. ಅಲ್ಲಿ ಯಾವುದೇ ತಂತ್ರವಿರಲಿಲ್ಲ, ಪವಿತ್ರವಾದ ಸ್ನೇಹ ಮಾತ್ರ ಇತ್ತು. ಸೌಂದರ್ಯ ಹಠಾತ್ತಾಗಿ ಅವನ ತಲೆ ಕೂದಲನ್ನು ಕೆದಕಿ, ಏನು ವಿಕ್ರಮ್ ಸರ್, ತುಂಬ ಯೋಚಿಸ್ತಾ ಇದ್ದೀರಾ? ನನ್ನನ್ನು ನೋಡಿದರೆ ಅಸಿಸ್ಟೆಂಟ್ ಥರ ಇದ್ದೇನಾ ಅಥವಾ ಓನರ್ ಥರ ಇದ್ದೇನಾ ಎಂದು ನಗುತ್ತಾ ಕೇಳಿದಳು. ಎಷ್ಟೋ ಬಾರಿ ಅವನು ಅವಳನ್ನು ಪಾರ್ಟಿಯಲ್ಲಿ ಕೆಲಸ ಮಾಡಿಸುತ್ತಿದ್ದನು. ಸ್ನ್ಯಾಕ್ಸ್, ಕೂಲ್ ಡ್ರಿಂಕ್ಸ್ ಅವರಿಗೆ ತಂದು ಕೊಡುವ ಅಸಿಸ್ಟೆಂಟ್ ಎಂದು ಅವಳನ್ನು ಬೇಕೆಂದೇ ಚುಡಾಯಿಸುತ್ತಿದ್ದನು. ಅವಳಿಗೆ ಅದು ಸಂತೋಷವನ್ನು ಮಾತ್ರ ನೀಡುತ್ತಿತ್ತು. 4 ಜನ ಗಂಡು ಸ್ನೇಹಿತರೊಂದಿಗೆ ಪಾರ್ಟಿಯಲ್ಲಿ ಇವನ ರಕ್ಷಣೆಯಲ್ಲಿ ಸೌಂದರ್ಯಳನ್ನು ಕರೆದುಕೊಂಡು ಹೋಗುತ್ತಿದ್ದನು. ಅವನನ್ನು ಕತ್ತಲೆಯಿಂದ ಹೊರತರಲೆಂದೇ ಈ ಮದುವೆಗೆ ಸೌಂದರ್ಯ ಒಪ್ಪಿಕೊಂಡಿದ್ದಳು. ಅವಳ ಆ ನಡವಳಿಕೆಗೆ ವಿಕ್ರಮ್ ತನ್ನನ್ನೇ ಅರಿಯದೆ ಲೇಸಾಗಿ ನಕ್ಕುಬಿಟ್ಟನು. ಅವನ ಹಳೆಯ ನೆನಪುಗಳು ಮಧುರವಾಗಿದ್ದವು. ದೀರ್ಘ ದಿನಗಳ ನಂತರ ಅವನ ತುಟಿಗಳಲ್ಲಿ ಮೂಡಿದ ಆ ಮುಗುಳ್ನಗು ಆ ಕೋಣೆಯಲ್ಲಿದ್ದ ಕತ್ತಲೆಯನ್ನು ಸಂಪೂರ್ಣವಾಗಿ ಓಡಿಸಿತು. ವಿಕ್ರಮ್ ನಗುತ್ತಾ, ನೀನು ಯಾವಾಗಲೂ ಓನರ್ ತಾನೇ ಸೌಂದರ್ಯ, ಆದರೆ ನನಗೆ ಮಾತ್ರ ಅಸಿಸ್ಟೆಂಟ್ ಎಂದ ತಕ್ಷಣ ಅವಳು, ಅದೇ ಕಣೋ ದಡ್ಡ, ನಾನು ನಿನಗೆ ಈಗ ಅಸಿಸ್ಟೆಂಟ್. ನೀನು ಈಗ ಮಲಗು, ನಾನು ಸಂಜೆ ಬರ್ತೀನಿ, ಇಬ್ಬರು ಬೀಚ್ಗೆ ಹೋಗೋಣ. ನಿನಗೆ ಈ ಒಂಟಿತನ ಸೆಟ್ ಆಗಲ್ಲ. ಹೀಗೆ ಇದ್ದರೆ ಅದು ನಿನ್ನನ್ನು ಸಂಪೂರ್ಣವಾಗಿ ನುಂಗಿಬಿಡುತ್ತದೆ ಎಂದಳು ಸೌಮ್ಯವಾದ ಧ್ವನಿಯಲ್ಲಿ. ಅದೇ ಸಮಯದಲ್ಲಿ ಮಹಡಿಯ ವರಾಂಡದಲ್ಲಿ ಅಡಗಿ ಕುಳಿತು ಇದನ್ನು ಕದ್ದು ಕೇಳುತ್ತಿದ್ದ ಯಾಶಿಕಾಗೆ ಆಘಾತದಿಂದ ಉಸಿರು ಕಟ್ಟಿದಂತಾಯಿತು. ವಿಕ್ರಮ್ ನಗುತ್ತಿರುವುದೇ, ಅದು ಸೌಂದರ್ಯ ಜೊತೆ ಮಾತನಾಡಿ ನಗುತ್ತಿರುವುದೇ ಅಂತ ಯಾಶಿಕಾ ಆಕ್ರೋಶದಿಂದ, ಏನಿದು, ಇವನು ನಗುತ್ತಿದ್ದಾನಾ? ನಾನು ಏನೇನೋ ಹೇಳಿ ಅವಳನ್ನು ತಡೆಯಲು ನೋಡಿದೆ, ಆದರೆ ಅವಳು ಅಷ್ಟು ಸುಲಭವಾಗಿ ಇವನನ್ನು ಬದಲಾಯಿಸುತ್ತಿದ್ದಾಳಲ್ಲ. ಇವರಿಬ್ಬರೂ ಒಂದಾದರೆ ನನ್ನ ಪರಿಸ್ಥಿತಿ ಏನಾಗಬಹುದು? ಇಲ್ಲ, ಸೌಂದರ್ಯ ವಿಕ್ರಮ್ನನ್ನು ದ್ವೇಷಿಸುವಂತೆ ಮಾಡಲು ನಾನು ಏನಾದರೂ ಮಾಡಲೇಬೇಕು ಎಂದು ಕೋಪದಿಂದ ಗೊಣಗಿದಳು. ಸೌಂದರ್ಯಳ ಆಗಮನದಿಂದ ವಿಕ್ರಮನ ಮನಸ್ಸಿನಲ್ಲಿ ಒಂದು ತೆಳುವಾದ ಬೆಳಕು ಮೂಡಿತು. ಅವಳ ವ್ಯಕ್ತಿತ್ವ ಅವನನ್ನು ಕೊಂಚ ಬದಲಾಯಿಸಿತ್ತು. ಆದರೆ ಆ ಸಂತೋಷವನ್ನು ಹಾಳು ಮಾಡಲು ಯಾಶಿಕಾ ಒಂದು ಸಂಚು ರೂಪಿಸಿದಳು. ಸೌಂದರ್ಯ ಹೋದ ನಂತರ ಯಾಶಿಕಾ ಮೆಲ್ಲನೆ ವಿಕ್ರಮನ ಕೋಣೆಯೊಳಗೆ ಪ್ರವೇಶಿಸಿದಳು. ಯಾಶಿಕಾ ಬೇಸರ ಮಾಡಿಕೊಳ್ಳುವಂತೆ ನಡೆಸುತ್ತಾ, ಮಾವ, ಆ ಸೌಂದರ್ಯ ಜೊತೆ ತುಂಬ ಮಾತನಾಡಬೇಡ. ಅವಳು ಮತ್ತು ಆ ನಕ್ಷತ್ರ ಸೇರಿ ಏನೋ ಪ್ಲಾನ್ ಮಾಡ್ತಿದ್ದಾರೆ. ನಿನ್ನ ಕೈಯಿಂದ ಸೌಂದರ್ಯ ಕೊರಳಿಗೆ ತಾಳಿ ಕಟ್ಟಿಸಿ ಈ ಮನೆಯ ಆಸ್ತಿಯನ್ನೆಲ್ಲ ಅವರ ಕೈಗೆ ಬದಲಾಯಿಸಿಕೊಳ್ಳಲು ನೋಡುತ್ತಿದ್ದಾರೆ. ಜಾಗರೂಕವಾಗಿರು ಎಂದಳು. ವಿಕ್ರಮ್ ಅವಳ ಕಡೆ ತಿರುಗಿ ನೋಡಿದನು. ಹಳೆಯ ವಿಕ್ರಮನಾಗಿದ್ದರೆ ಈ ಹೊತ್ತಿಗೆ ಅವಳನ್ನು ತರಾಟೆಗೆ ತೆಗೆದುಕೊಳ್ಳುತ್ತಿದ್ದನು. ಆದರೆ ಈಗ ಅವನ ನೋಟ ತೀಕ್ಷ್ಣವಾಗಿತ್ತು. ವಿಕ್ರಮ್ ನಿರ್ಲಕ್ಷ್ಯದ ನಗುವಿನೊಂದಿಗೆ, ಯಾಶಿಕಾ, ನಿನ್ನ ಅಡ್ವೈಸ್ಗೆ ಥ್ಯಾಂಕ್ಸ್, ಆದರೆ ಸೌಂದರ್ಯ ಯಾರು ಅಂತ ನನಗೆ ಗೊತ್ತು. ಆಸ್ತಿಗಾಗಿ ಆಸೆ ಪಡುವಷ್ಟು ಅವಳೇನು ಸಾಮಾನ್ಯ ಹುಡುಗಿಯಲ್ಲ. ನೀನು ನಿನ್ನ ಕೆಲಸ ನೋಡು, ನನಗೆ ಸ್ವಲ್ಪ ಒಂಟಿಯಾಗಿರಬೇಕು ಎಂದು ಅವಳ ತಂತ್ರವನ್ನು ಒಂದೇ ಸಾಲಿನಲ್ಲಿ ಮುರಿದು ಅವಳನ್ನು ಹೊರಗೆ ಕಳುಹಿಸಿದನು. ಯಾಶಿಕಾ ಹೊರಗೆ ಹೋದ ತಕ್ಷಣ ವಿಕ್ರಮನ ಮನಸ್ಸು ಮತ್ತೆ ಮಧುಮಿತಾಳನ್ನು ಹುಡುಕಿತು. ಒಂದು ಬಾರಿ ಅವಳ ಜೊತೆ ಮಾತನಾಡಿ ಒಂದು ನಿರ್ಧಾರಕ್ಕೆ ಬರಬಹುದು ಎಂದು ಅವಳಿಗೆ ಕಾಲ್ ಮಾಡಿದನು. ಆದರೆ ಮಧುಮಿತಾ ಅದನ್ನು ಕಟ್ ಮಾಡಿದಳು. ತಕ್ಷಣವೇ ಮಾಯಾಗೆ ಕಾಲ್ ಮಾಡಿದ ಮಧುಮಿತಾ, ಮೇಡಮ್, ವಿಕ್ರಮ್ ಸರ್ ನನಗೆ ಕಾಲ್ ಮಾಡ್ತಿದ್ದಾರೆ, ನಾನು ಕಟ್ ಮಾಡಿದೆ ಎಂದಳು. ಮಧು, ಹಾಗೇ ವಿಕ್ಕಿಗೆ ಕಾನ್ಫರೆನ್ಸ್ ಕಾಲ್ ಹಾಕು, ನಾನು ಮಾತನಾಡುತ್ತೇನೆ ಎಂದು ಹೇಳಿ ಕಾಯುತ್ತಿದ್ದಳು. ಆಫೀಸ್ನಲ್ಲಿ ಎಸಿ ಇದ್ದರೂ ಮಾಯಾಗೆ ಬೆವರುತ್ತಿತ್ತು. ಮಾಯಾ ಆಜ್ಞೆಯಂತೆ ವಿಕ್ರಮನಿಗೆ ತನ್ನ ನಂಬರ್ನಿಂದಲೇ ಮತ್ತೆ ಕರೆ ಮಾಡಿದಳು ಮಧು. ಮಧುಮಿತಾಳ ಹೆಸರು ಫೋನ್ ಪರದೆಯ ಮೇಲೆ ಮೂಡುತ್ತಿದ್ದಂತೆ ವಿಕ್ರಮನ ಹೃದಯ ಬಡಿತ ನಿಂತಂತಾಯಿತು. ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಬರಲು ನಡುಗುವ ಕೈಗಳಿಂದ ಫೋನ್ ಅಟೆಂಡ್ ಮಾಡಿದನು. ವಿಕ್ರಮ್ ಗದ್ಗದಿತ ಧ್ವನಿಯಲ್ಲಿ, ಮಧುಮಿತಾ, ನೀನೇ ನನಗೆ ಕಾಲ್ ಮಾಡ್ತೀಯಾ ಅಂತ ನಾನು ನಿರೀಕ್ಷಿಸಲೇ ಇಲ್ಲ. ಮಧು, ಹೇಗಿದ್ದೀಯಾ ಎಂದು ಅವನು ಕೇಳಿದನು. ಮರುಕ್ಷಣದಲ್ಲಿ ಇನ್ನೊಂದು ಬದಿಯಲ್ಲಿ ಮಾಯಾ ಕಣ್ಣಲ್ಲಿ ಕಣ್ಣೀರು ಮೂಡಿತು.
ಹೇಗಿದ್ದೀಯಾ ಅಂತ ಕೇಳಬೇಡ ವಿಕ್ಕಿ. ನನ್ನಿಂದ ಒಂದು ನಿಮಿಷವೂ ನಿನ್ನನ್ನು ಮರೆಯಲು ಸಾಧ್ಯವಾಗುತ್ತಿಲ್ಲ. ನಿನ್ನನ್ನು ಬಿಟ್ಟು ದೂರಾದಾಗಿನಿಂದ ನರಕದಲ್ಲಿದ್ದೇನೆ. ಮನೆಯಲ್ಲಿ ನನಗೆ ಇಷ್ಟವಿಲ್ಲದ ಮದುವೆಗೆ ತಯಾರಿ ನಡೆಸುತ್ತಿದ್ದಾರೆ. ನನ್ನಿಂದ ಅವರನ್ನು ಎದುರಿಸಿ ಮಾತನಾಡಲು ಸಾಧ್ಯವಾಗುತ್ತಿಲ್ಲ ವಿಕ್ರಮ್ ಎಂದು ಕಣ್ಣೀರಿಡುತ್ತಾ ಅವಳು ಮಾತನಾಡಿದಳು. ಮಧು, ಆಮೇಲೆ ಯಾಕೆ ನನ್ನನ್ನು ಬೇಡ ಅಂತ ಹೇಳಿದೆ? ನಿನಗೆ ಇಷ್ಟವಿಲ್ಲದ ಮದುವೆಗೆ ನೀನ್ಯಾಕೆ ಒಪ್ಪಿಕೊಳ್ತಾ ಇದೀಯಾ? ನೀನು ಹ್ಞೂ ಅಂತ ಒಂದು ಮಾತು ಹೇಳು, ನಿನ್ನ ಕೊರಳಿಗೆ ನಾನು ತಾಳಿ ಕಟ್ತೀನಿ ಎಂದನು ಭಾವುಕ ಧ್ವನಿಯಲ್ಲಿ. ಅವಳ ಮನಸ್ಸು ವೇದನೆಯಿಂದ ತಲ್ಲಣಿಸಿತು. ಅದಕ್ಕೆ ನಿನ್ನ ಅಣ್ಣ ಅಥರ್ವನೇ ಕಾರಣ ವಿಕ್ರಮ್. ಅವರ ಆ ಅಂತಸ್ತು, ಅಧಿಕಾರದ ಅಹಂಕಾರ ಅವರ ಮುಂದೆ ನನ್ನ ಕುಟುಂಬ ತುಂಬ ಚಿಕ್ಕದಾಗಿ ಕಂಡಿತು. ಅವರು ನಿನ್ನನ್ನು ಬೆಳೆಸಿರುವ ಆ ಸ್ಟೇಟಸ್ ನಮ್ಮ ಪ್ರೀತಿಗೆ ವಿರುದ್ಧವಾಗಿದೆ ವಿಕ್ರಮ್. ನಾವು ಒಂದಾದರೆ ಅವರು ನಮ್ಮನ್ನು ಒಪ್ಪಿಕೊಳ್ತಾರಾ, ಇಲ್ಲ ನನ್ನ ಕುಟುಂಬವನ್ನು ಏನು ಮಾಡ್ತಾರೋ ಅನ್ನೋ ಭಯ ನನಗಿದೆ. ಆದರೆ ಒಂದು ತಿಳ್ಕೊ, ನೀನು ನನ್ನನ್ನು ಮರೆತರೂ ನಾನು ಸಾಯುವವರೆಗೂ ನಿನ್ನನ್ನೇ ಪ್ರೀತಿಸುತ್ತೇನೆ. ನಮಗೆ ಸೆಟ್ ಆಗಲ್ಲ ಅಂತ ನನಗೂ ಗೊತ್ತು. ಆದರೆ ನನ್ನ ಪ್ರೀತಿ ನಿನ್ನ ಮೇಲೆ ಕಡಿಮೆ ಆಗಲ್ಲ ವಿಕ್ರಮ್ ಎಂದಳು. ನೋವಾಗುತ್ತಿದ್ದರೂ ಅದರಲ್ಲಿ ತನ್ನ ಹಗೆಯನ್ನು ತೀರಿಸಿಕೊಳ್ಳುವ ರೀತಿಯಲ್ಲಿ ಮಾತನಾಡಿದಳು ಮಾಯಾ. ನನ್ನ ಅಣ್ಣ ತುಂಬ ಒಳ್ಳೆಯವರು ಮಧು ಎಂದ ತಕ್ಷಣ ಹಠಾತ್ತಾಗಿ ಅವಳ ಧ್ವನಿ ಬದಲಾಯಿತು. ವಿಕ್ಕಿ, ನನ್ನ ಮಾವ ಬರ್ತಿದ್ದಾರೆ. ನೀನು ಯಾವಾಗಲೂ ನೆಮ್ಮದಿಯಾಗಿರಬೇಕು. ನನ್ನನ್ನು ಮರೆತು ಬಿಡು. ನೀನು ನನಗೆ ಇಷ್ಟ, ಆದರೆ ನಮ್ಮ ಮದುವೆ ಖಂಡಿತ ನಡೆಯಲ್ಲ ಎಂದು ಹೇಳಿ ಫೋನ್ ಇಟ್ಟಳು ಮಾಯಾ. ಮಾಯಾ ಆಡಿದ ಈ ಮಾತುಗಳು ವಿಕ್ರಮನ ಬುದ್ಧಿಯನ್ನು ಗೊಂದಲಕ್ಕೀಡು ಮಾಡಿತು. ಸೌಂದರ್ಯ ನೀಡಿದ್ದ ಆ ಸ್ಪಷ್ಟತೆ ಈಗ ಮಾಯಾ ಅಳುವಿನ ಧ್ವನಿಯಲ್ಲಿ ಕರಗಿ ಹೋಯಿತು. ಯಾಶಿಕಾ ಮುಖಭಂಗಗೊಂಡು ನಿರಾಸೆಯಿಂದ ಈಗಾಗಲೇ ಅಲ್ಲಿಂದ ಆಫೀಸ್ಗೆ ಹೊರಟು ಹೋಗಿದ್ದಳು. ಮಾಯಾ ಆಫೀಸ್ ರೂಮಿನಲ್ಲಿ ಕಣ್ಣೀರು ಹಾಕುತ್ತಿದ್ದವಳಿಗೆ ವಿಕ್ರಮನ ಒಪ್ಪಿಕೊಂಡರೆ ಖಂಡಿತ ಅಥರ್ವ ಹೆಣ್ಣು ಕೇಳಲು ಬರುವಾಗ ತನ್ನನ್ನು ಗುರುತಿಸುತ್ತಾನೆ. ಈ ಮದುವೆ ನಡೆಯುವುದಿಲ್ಲ ಎಂಬ ಭಯ ಇದ್ದೇ ಇತ್ತು. ಆದರೆ ವಿಕ್ರಮ್ನನ್ನು ಬಿಟ್ಟು ಕೊಡುವ ಉದ್ದೇಶವೂ ಅವಳಿಗೆ ಇರಲಿಲ್ಲ. ಏನು ಮಾಡುವುದೆಂದು ಯೋಚನೆಯಲ್ಲಿದ್ದಳು. ಈ ಕಥೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.